ನಾವು ಪ್ರತಿಭಟನೆ ಮಾಡ್ತಿದ್ದೇವ್ರಿ. ಯಾಕಪ್ಪ ಅಂತಂದ್ರೆ ನಮಗಿಲ್ಲಿ ಪ್ರತಿದಿನ ಒಂದು ನಮ್ಮ ಮನೆಯಿಂದ ಸ್ಟೇಷನ್ಗೆ ಹೋಗ್ಬೇಕಾದ್ರೂ ಬಹಳಷ್ಟು ರಸ್ತೆ ತೊಂದರೆಗಳಿದಾವೆ. ಆಮೇಲೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಈ ಕಡೆ ಮಹಾರಾಷ್ಟ್ರ ಇದೆ ರೀ. ಮಹಾರಾಷ್ಟ್ರದಲ್ಲಿ ಅಭಿವೃದ್ಧಿ ಹೊಂದಿದ ರಸ್ತೆಗಳಿದಾವ, ನಮ್ಮಲ್ಲಿ ಈ ರೀತಿ ಕಚ್ಚಾ ರಸ್ತೆಗಳಿದಾವ್ರಿ. ಯಾಕಂದ್ರೆ ಅಲ್ಲಿ ನಮ್ದು ಸರಿಸುಮಾರು ಒಂದು 20 ರಿಂದ 25 ವರ್ಷ ಆಯ್ತ್ರಿ ಈ ರೋಡನ್ನ ಮಾಡಿ ಡಾಂಬರೀಕರಣ ಮಾಡಿ. ಇದ್ರ ಮಧ್ಯದಲ್ಲಿ ಒಂದ್ಸಲ ಕಡೀಕರಣ ಅಂತ ಮಾಡಿದ್ರು, ರೋಡ್ ಅಡ್ಡಿ ಬರೀ ಮಣ್ಣು ಹಾಕಿ ಹೋಗ್ಬಿಟ್ಟಿದ್ದಾರೆ. ಈಗ ನಮ್ಮ ಪರಿಸ್ಥಿತಿ ಹೆಂಗಿದೆ, ನಮ್ಮ ರೈತರ ಪರಿಸ್ಥಿತಿ ಮತ್ತು ರೋಡ್ ಪಕ್ಕದ ಮನೆಗಳ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ನಾವು ಹಾಕಿದ ಬೆಳೆ ಬೆಳಿತೀವಿ, ಕೈಗೆ ಬರೋ ಸಂದರ್ಭದಲ್ಲಿ ಅದ್ರ ಮೇಲೆಲ್ಲ ಧೂಳು ಹೋಗಿ ಬಿದ್ದು ಆ ಬೆಳೆ ಹಾಳಾಗ್ತದೆ ರೀ. ಆಮೇಲೆ ಮನೆಯಲ್ಲಿ ಯಾವುದೇ ಹೊಸ ಸಾಮಾನು ತಂದ್ರೆ ಮರುದಿಸೋದು ಹಳೆ ಸಾಮಾನು ಥರ ಕಾಣ್ತದೆ ನಮಗೆ. ಕಾರಣ ಏನಂದ್ರೆ ರೋಡ್ ಮ್ಯಾಗಿರುವಂಥ ಪ್ರತಿಯೊಂದು ಡಸ್ಟ್, ಒಂದು ಸೈನ್ಸ್ ಪ್ರಕಾರ ನಾವು ಏನಾದ್ರು ಹೇಳಿದ್ರೆ ಆ ಡಸ್ಟ್ ಪ್ರತಿದಿನ ಸೇವನೆ ಮಾಡ್ಕೊಂತ ಹೋದೇವು ಅಂತಂದ್ರೆ ಸರಿಸುಮಾರು 6 ರಿಂದ 7 ವರ್ಷ ಸತ್ತು ಬಿಡ್ತೀವಿ ಅಂತ ನಮ್ಮ ಅನುಮಾನ. ಯಾಕಂದ್ರೆ ಈ ರಸ್ತೆ ಮೇಲೆ ಇರುವಂತ ಪ್ರತಿಯೊಂದು ಡಸ್ಟ್, ಅಂದ್ರೆ ಈ ರಸ್ತೆ ಮಾಡುವವರೆಗೆ ನಮ್ಮ ಮನೆಗೆ ಬರುವಂತ, ನಮ್ಮ ಬೆಳೆ ಮೇಲೆ ಬೀಳುವಂತ ಪ್ರತಿಯೊಂದು ಡಸ್ಟ್ಗಳು ಕೂಡ ನಮ್ಮ ಬೆಳೆ ಹಾನಿ ಮಾಡ್ತದೆ ಮತ್ತು ನಮ್ಮ ಜೀವನವನ್ನ ಹಾಳು ಮಾಡುವಂತ ಪರಿಸ್ಥಿತಿ ಬರ್ತದೆ ಇದರಲ್ಲಿ. ಇದೊಂದು. ಆಮೇಲೆ ಇನ್ನೊಂದು, ನಾವು ಆಲ್ರೆಡಿ ಇದಕ್ಕೆ 2-3 ಸಲ ನಾವು MLA ಅವ್ರಿಗೆ ಮನವಿ ಕೂಡ ಮಾಡ್ಕೊಂಡಿದೀವಿ ನಾವು, ಸರ್ ಇದು ನಮ್ಮ ರೋಡ್ ಇದೆ ಮಾಡಿಕೊಡ್ರಿ ಅಂತೇಳಿ. ಆಮೇಲೆ ನಮ್ಮ ಪಂಚಾಯತಿಯಲ್ಲಿರುವಂಥ ನಮ್ಮ ಪ್ರತಿನಿಧಿಗಳು ಕೂಡ ಏನು ಮಾಡಿದ್ರು, ರಸ್ತೆ ಮಾಡಿಸ್ತೀವಿ ಅಂತ ಹೇಳಿದ್ರು. ಬಟ್ ಇಲ್ಲಿವರೆಗೂ ಯಾವುದೇ ಕಾರ್ಯ ಮಾಡಿಲ್ಲ. ಒಂದು ವೇಳೆ ಅವ್ರು ಮಾಡಲಂದ್ರೆ ನಾವು ಅದಕ್ಕೆ ಏನು ಕ್ರಮ ಕೈಗೊಳ್ಬೇಕು, ಪ್ರತಿಭಟನೆ ಮಾಡ್ಬೇಕು, ಅದನ್ನ ಮುಂದೆ ಆಗ್ತೀವಿ ನಾವು. ಅಲ್ಲ, ಒಟ್ಟಿನಲ್ಲಿ ಏನ್ ಹೇಳ್ಬೇಕು, ನೀವು ಶಾಸಕರು ಆದಷ್ಟು ಬೇಗ ಈ ರಸ್ತೆ ಆಗ್ಲೇಬೇಕು ನಮ್ಗೆ, ಖಂಡಿತವಾಗಿ ರಸ್ತೆ ಮಾಡ್ಲೇಬೇಕು. ಅವರು ರಸ್ತೆ ಮಾಡಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಇದು ಎಲ್ಲಿಂದ ಎಲ್ಲಿ ತನಕ ರಸ್ತೆ ಆಗ್ಬೇಕು? ಇದು ನಮಗೆ ಸೊನ್ನಲ್ಗಿ ಬೌಂಡ್ರಿಂದ, ಅಂದ್ರೆ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡ್ರಿಂದ ಪೂರ್ತಿ ಇದು ಜಿರಂಕ್ಲಿವರೆಗೆ, ಅಥವಾ ನಮಗೆ ಅವಕಾಶ ಇದ್ರೆ ಪೂರ್ತಿ ನಮಗೆ ಮೇಲೆ ಕ್ರಾಸಿನವರೆಗೆ ಇದು ರಸ್ತೆ ಆಗ್ಬೇಕು ಅಂತ ನಮ್ಮ ಆಗ್ರಹ ಇದೆ. ತಮ್ಮ ಹೆಸರು? ನನ್ನ ಹೆಸರು ಮಹಾಂತೇಶ್ ಅಂತ, ಜೀರಂಕ್ಲಿ ಗ್ರಾಮ.